ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಮತ್ತು ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಅಥವಾ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಹೇಗೆ ತೊಗೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೂ 2 ಅಡ್ಜಸ್ಟ್ಮೆಂಟ್ಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದನ್ನು ಅಡ್ಜಸ್ಟ್ಮೆಂಟ್ ನಂಬರ್ 3 ಅಂದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದರೂ ಒಂದೇ, ಪೇಯ್ಡ್ ಇನ್ ಅಡ್ವಾನ್ಸ್ ಅಂತಂದರೂ ಕೂಡ ಒಂದೇ. ಏನಿದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತಂದರೆ ಪೇಯ್ಡ್ ಇನ್ ಅಡ್ವಾನ್ಸ್ ಅಂತ. ಈಗ ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಅಂಗಡಿ ಇಟ್ಟಿದ್ದೀರಾ ಅಂತ ಅಂದ್ಕೊಡಿ. ಒಂದು ತಿಂಗಳಿಗೆ 5,000 ರೂಪಾಯಿ ಬಾಡಿಗೆ ಕೊಡಬೇಕು. ನಿಮ್ಮ ಓನರ್ಗೆ ಎಷ್ಟು ಕೊಡಬೇಕು ನೀವು? 5,000 ರೂಪಾಯಿ. ಯಾವಾಗ ಕೊಡ್ತೀರಾ ನೀವು? 1 ತಿಂಗಳು ಉಪಯೋಗಿಸಿದ ನಂತರ. ಅಂಗಡಿಯನ್ನು 1 ತಿಂಗಳು ನೀವು ಬಿಸ್ನೆಸ್ಗೆ ಉಪಯೋಗಿಸ್ಕೊತೀರ. ಆ ನಂತರ ನೀವೇನು ಮಾಡ್ತೀರಾ? ನಿಮ್ಮ ಓನರ್ಗೆ ಬಾಡಿಗೆಯನ್ನು ಕೊಡ್ತೀರ ಅಲ್ವಾ? ಜನವರಿ ತಿಂಗಳ ಬಾಡಿಗೆಯನ್ನು ಫೆಬ್ರವರಿ 1ನೇ ತಾರೀಕು ಕೊಡ್ಬೋದು, ಅಥವಾ 2ನೇ ತಾರೀಕು ಕೊಡ್ಬೋದು, ಅಥವಾ 10ನೇ ತಾರೀಕು ಕೊಡ್ಬೋದು. ನೀವು ಯಾವ ಥರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಆ ಡೇಟ್ ಒಳಗಡೆ ನೀವೇನು ಮಾಡ್ತೀರಾ? ಕೊಡ್ತೀರ. ಜನವರಿದನ್ನು ಫೆಬ್ರವರಿ ಕೊಡ್ತೀವಿ, ಮಾರ್ಚಿಗೆ, ಈ ಥರ 1 ತಿಂಗಳಾದಮೇಲೆ ಏನು ಮಾಡ್ತೀವಿ ನಾವು? ಅದನ್ನು ಕೊಡ್ತೀವಿ. ಸೊ ಇಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಯಾವ ತಿಂಗಳು ನಿಮಗೆ? ಸೆಪ್ಟೆಂಬರು. ಸೊ ನಿಮ್ಮ ಓನರು ನಿಮಗೆ ಒಂದು ದಿವಸ ಫೋನ್ ಮಾಡಿಬಿಟ್ಟು ಏನು ಮಾಡ್ತಾರೆ? ನನಗೆ ಅರ್ಜೆಂಟು ದುಡ್ಡು ಬೇಕಾಗಿದೆ, ಆದ್ದರಿಂದ ನನಗೆ ಅಕ್ಟೋಬರು ಮತ್ತು ನವಂಬರ್ದು ಎರಡನ್ನೂ 10,000 ರೂಪಾಯಿನ ಕೊಡಿ ಅಂತಂದಾಗ ನೀವೇನು ಮಾಡ್ತೀರಾ? ಕೊಡಬಹುದು. ಏನು ತಪ್ಪೇನಾಗಲ್ಲ. ಯಾಕಂದರೆ ಮುಂದಿನ 2 ತಿಂಗಳು ನೀವು ಕೊಡುವ ಅವಶ್ಯಕತೆ ಇಲ್ಲ. ಸೊ ನೀವೇನು ಮಾಡ್ತೀರಾ? ಇನ್ನೂ ಟೈಮ್ ಆಗಿಲ್ಲ, ನೀವು ಯಾವಾಗ ಕೊಡಬೇಕಾಗಿತ್ತು? ಅಕ್ಟೋಬರು ಮತ್ತು ನವಂಬರು ರೆಂಟನ್ನು ಅಕ್ಟೋಬರ್ ಆದಮೇಲೆ ಕೊಡಬೇಕಾಗಿತ್ತು, ನವಂಬರ್ ರೆಂಟನ್ನು ನವಂಬರ್ ಆದಮೇಲೆ ಕೊಡಬೇಕಾಗಿತ್ತು. ಆದರೆ ನೀವು ಯಾವಾಗ ಕೊಡ್ತಾ ಇದ್ದೀರಾ ನೋಡಿ? ಸೆಪ್ಟೆಂಬರಲ್ಲೇ ಕೊಡ್ತಾ ಇದ್ದೀರಾ ಅಂತಂದರೆ ಪೇಯ್ಡ್ ಇನ್ ಅಡ್ವಾನ್ಸ್. ಅರ್ಥ ಆಗಿದೆ ಅಲ್ವಾ? ಹಾಗಾಗಿ ಇಲ್ಲೂ ಕೂಡ ಸಂಸ್ಥೆಗಳಲ್ಲೂ ಕೂಡ ಆ ಥರ ಏನು ಮಾಡ್ತಾರೆ ಅಂತಾರೆ, ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಅವಧಿಗೆ ಮುಂಚೆನೇ ಕೊಟ್ಬಿಡ್ತಾರೆ. ಅಂತಹ ಯಾವುದೇ ಒಂದು ಎಕ್ಸ್ಪೆನ್ಸಸ್ಸನ್ನು ಅವಧಿಗಿಂತ ಮುಂಚೆನೇ ಕೊಟ್ಟಾಗ ಅದನ್ನು ನಾವು ಪೇಯ್ಡ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ, ಅಥವಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈಗ ನಾವು 2019ಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇಲ್ಲೇನಾಗಿರುತ್ತೆ ಅಂತಂದರೆ, ಎಕ್ಸಾಂಪಲ್ ಇನ್ಶೂರೆನ್ಸನ್ನು ತಗೋತೀನಿ. ಸೊ ನಾವು 2019ದು ಇನ್ಶೂರೆನ್ಸ್ ಪ್ರೀಮಿಯಮ್ನ ಕಟ್ಟಬೇಕು. ಅದು ಒಂದು ಎಕ್ಸ್ಪೆನ್ಸಸ್ಸು. ಇನ್ಶೂರೆನ್ಸ್ ಪ್ರೀಮಿಯಮ್ ಅಂದರೆ ವಿಮಾ ವೆಚ್ಚ ಅಂತ. ಈ 2019ರಲ್ಲಿ ಕಟ್ಟಬೇಕಾಗಿರುವಂತಹ ವಿಮೆಯ ವೆಚ್ಚವನ್ನು 2018ರಲ್ಲೇ ಕಟ್ಬೋದು ನಾವು. ಅರ್ಥ ಆಗ್ತಿದೆಯಾ? 2019ರಲ್ಲಿ ನೀವು ವಿಮೆಯ ಒಂದು ಪ್ರೀಮಿಯಮನ್ನು ಕಟ್ಟಬೇಕು ನೀವು ಇನ್ಶೂರೆನ್ಸ್ ಕಂಪನಿಗೆ. ನೀವೇನು ಮಾಡಿದ್ದೀರಿ? ಅದನ್ನು 2018ರಲ್ಲೇ ಕಟ್ಬಿಟ್ಟಿದ್ದೀರ ಅಂತಂದರೆ ಅದೇನಾಯಿತು? ಅದು ಪೇಯ್ಡ್ ಇನ್ ಅಡ್ವಾನ್ಸ್ ಆಯಿತು. ಅದೇ ಥರ ಇವಾಗ 2020ರದು ಅಂದರೆ ನೀವು ಪ್ರಿಪೇರ್ ಮಾಡ್ತಾ ಇರೋದು 2019ರದು. ನೀವೇನು ಮಾಡಿದ್ದೀರಾ ಅಂತಂದರೆ 2020 ಬೇಕಾದ್ರೂ ಕೂಡ ಕಟ್ಬೋದು, ಅಂದರೆ ಮುಂದಿನ ವರ್ಷದನ್ನು ಬೇಕಾದ್ರೂ ಕೂಡ ಕಟ್ಬೋದು. ಹೀಗೆ ನಾವು ಈ ಥರ ಮುಂಚಿತವಾಗಿ ಕಟ್ಟಿದಾಗ ಅದನ್ನು ನಾವೇನಂತ ಕರಿತೀವಿ? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಈಗ ನಿಮಗೆ ಒಂದು ಯಾವುದೋ ಒಂದು ಎಕ್ಸಾಂಪಲಲ್ಲಿ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟು. ಓಲ್ಡ್ ಬ್ಯಾಲೆನ್ಸ್ ಶೀಟ್. ಈಗ ಯಾವುದೋ ಬ್ಯಾಲೆನ್ಸ್ ಶೀಟ್ 2018. ಲಯಬಿಲಿಟಿ ಸೈಡ್, ಅಸೆಟ್ ಸೈಡು. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಪ್ರೀಪೇಯ್ಡ್ ಇನ್ಶೂರೆನ್ಸನ್ನು ಯಾವ ಕಡೆ ಕೊಟ್ಟಿರ್ತಾರೆ ಅಂತಂದರೆ ಅಸೆಟ್ ಸೈಡು. ಔಟ್ಸ್ಟ್ಯಾಂಡಿಂಗ್ ಇನ್ಶೂರೆನ್ಸ್ ಆದರೆ ಲಯಬಿಲಿಟಿ ಆಗುತ್ತೆ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತಂದರೆ ಅಸೆಟ್ ಆಗುತ್ತೆ. ಆದ್ದರಿಂದ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂದ್ಬಿಟ್ಟು ಎಷ್ಟು ಕೊಟ್ಟಿರ್ಬೋದು? ಒಂದು 400 ರೂಪೀಸ್ ಕೊಟ್ಟಿರ್ಬೋದು. ಅದೇ ಥರ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ 2019 ಪ್ರಿಪೇರ್ ಮಾಡಿರ್ತಾರೆ. ಈ ಥರ ಇರುತ್ತೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು. ಇಲ್ಲಿ ನಿಮಗೆ ಇನ್ಶೂರೆನ್ಸ್ ಅಂತಂತಾರೆ ಅದು ವಿಮಾ ವೆಚ್ಚ. ಸೊ ಪೇಮೆಂಟ್ ಸೈಡ್ ಕೊಟ್ಟಿರ್ತಾರೆ. ಯಾವ ಕಡೆ ಕೊಟ್ಟಿರ್ತಾರೆ? ಪೇಮೆಂಟ್ ಸೈಡು ಇನ್ಶೂರೆನ್ಸ್ ಅಂತ ಒಂದು 3000 ಅಂತ ಅಂದ್ಕೊಳ್ಳೋಣ, ಆಯಿತಾ? ಮತ್ತು ಅಡ್ಜಸ್ಟ್ಮೆಂಟಲ್ಲೂ ಕೂಡ ಕೊಟ್ಟಿರ್ತಾನೆ. ಎಲ್ಲಿ ಕೊಟ್ಟಿರ್ತಾರೆ? ಅಡ್ಜಸ್ಟ್ಮೆಂಟ್ 2 ಅಂತ ಅಂದ್ಕೊಳ್ಳೋಣ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂದ್ಬಿಟ್ಟು ಎಷ್ಟು ಕೊಟ್ಟಿರ್ತಾರೆ? 500.
ನೋಡಿ 3 ಕಡೆ ಕೊಟ್ಟಿದ್ದಾರೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂದ್ಬಿಟ್ಟು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಪೇಮೆಂಟ್ ಸೈಡ್ ಆಫ್ ದ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿದೆ. ಮತ್ತು ಅಡ್ಜಸ್ಟ್ಮೆಂಟಲ್ಲೂ ಕೂಡ ನಿಮಗೆ ಒಂದು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದಾರೆ. ಇದು 3. ಈ ಥರ ಏನಾದ್ರೂ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದಾಗ ಹೇಗೆ ತಗೋಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ನೋಡಿ, ಇಲ್ಲಿ ಯಾವುದೇ ಒಂದು ಎಕ್ಸ್ಪೆನ್ಸಸ್ಸನ್ನು ಮುಂಚಿತವಾಗಿ ಕೊಟ್ಟಾಗ ಲಾಸ್ಟ್ ಇಯರಲ್ಲಿ ಕೊಟ್ಟಿದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಅದನ್ನು ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡು, ಯಾಕಂದರೆ ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ ಯಾವ ಕಡೆ ಬರಿತೀವಿ ನಾವು, ಡೆಬಿಟ್ ಸೈಡ್ ಬರ್ತೀವಿ. ಡೆಬಿಟ್ ಸೈಡ್ ಏನು ಮಾಡಬೇಕು, ಅದನ್ನು ಆ್ಯಡ್ ಮಾಡ್ಕೋಬೇಕು. ಯಾಕೆ ಅಂತ ಕೇಳ್ಬೋದು ನೀವು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಲಾಸ್ಟ್ ಇಯರ್ದನ್ನು ಲೆಸ್ ಮಾಡಿದ್ರಿ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡಿದರೆ ನೀವು ಆ್ಯಡ್ ಮಾಡ್ಕೋಬೇಕು. ಯಾಕೆ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವೇನು ಮಾಡ್ಕೋಬೇಕು, ಅದನ್ನು ಆ್ಯಡ್ ಮಾಡ್ಕೋಬೇಕು. ಪೇಮೆಂಟ್ ಮಾಡೋದು ಹೋದ ವರ್ಷ, ಆದರೆ ಆ ಖರ್ಚು ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದು, 2019 2019ಕ್ಕೆ ಪ್ರೀಮಿಯಂ ಕಟ್ಟಬೇಕಾಗಿರೋದನ್ನು 2018ರಲ್ಲಿ ಏನು ಮಾಡಿರ್ತಾರೆ ಅವರು, ಸಂಸ್ಥೆಯವರು ಕಟ್ಟಿರೋದ್ರಿಂದ ಅದು 18ನೇ ವರ್ಷಕ್ಕೆ ಸಂಬಂಧಪಟ್ಟಂಥ ಖರ್ಚಲ್ಲ. ಅದು ಯಾವ ವರ್ಷಕ್ಕೆ ಸಂಬಂಧಪಟ್ಟಿರುವಂಥದ್ದು, 2019. ಸೊ ಈ ಥರ ಮುಂಚಿತವಾಗಿ ನಾವು ಕೊಟ್ಟಾಗ ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಏನು ಮಾಡ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು. ಇವಾಗ ಅದು ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನಾವೆಲ್ಲೂ ತೊಗೊಳ್ಳಲ್ಲ. ಅದು ಒಂದೇ ಟೈಮ್ ತೊಗೋಬೇಕಾಗಿರೋದ್ರಿಂದ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಂಥ ಐಟಮ್ನ ಎಷ್ಟು ಸರಿ ತೊಗೋಬೇಕು, 1 ಟೈಮ್ ತೊಗೋಬೇಕಾಗಿರೋದ್ರಿಂದ ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಬರಲ್ಲ. ಸೊ ಈಗ ನಾನು ಯಾವ ಥರ ತೊಗೋಬೇಕು, ಪ್ರೀಪೇಯ್ಡ್ ಇನ್ಶೂರೆನ್ಸ್ನ ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟಿದೆ, 3000. ಸೊ ಈಗ ಇದನ್ನು ಬರಿತೀವಿ. ಇಲ್ಲಿ ಏನು ಇನ್ಶೂರೆನ್ಸ್ 2 ಅಂತ ಬರಿಬೋದು, ಇಲ್ಲ ಅಂತಂದರೆ ಇಲ್ಲ. ಇನ್ಶೂರೆನ್ಸ್ ಎಷ್ಟಿದೆ, 3000 ಇದೆ. ಸೊ ಈ 3000ನ್ನು ಬರೀರಿ. ಬರೆದ್ರಾ? 3000 ಆದಮೇಲೆ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಕೊಟ್ಟಿದ್ದಾರೆ ನೋಡಿ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ಎಷ್ಟು ಕೊಟ್ಟಿದ್ದಾರೆ, 400. ಇದು ಯಾವ ವರ್ಷದ್ದು, 2019ನೇ ವರ್ಷದ ಇನ್ಶೂರೆನ್ಸನ್ನು 2018ರಲ್ಲೇ ಕೊಟ್ಟಿರೋದ್ರಿಂದ ಅದನ್ನೇನು ಮಾಡ್ಕೋಬೇಕು, ನಾವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಲಾಸ್ಟ್ ಇಯರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಲಾಸ್ಟ್ ಇಯರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟಿದೆ, ಪ್ರೀಪೇಯ್ಡ್ ಇನ್ಶೂರೆನ್ಸು 400. ಸೊ ಎಷ್ಟಾಯ್ತು ಇವಾಗ, 3400. ಈ ವರ್ಷದ್ದು 3000, ಈ ವರ್ಷದ್ದೇ ಹಿಂದಿನ ವರ್ಷ ಕಟ್ಟಿದ್ದಾರೆ 400, 3400 ಆಯಿತು. ನೆಕ್ಸ್ಟು ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದಾರೆ. ಈ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಯಾವುದ್ರದ್ದು ಅಂತಂದರೆ 2020. ಇದು ಯಾವುದು, 2020. ನೀವು ಪ್ರಿಪೇರ್ ಮಾಡ್ತಾ ಇರೋದು 19ನೇ ವರ್ಷದ್ದು, ಬರೀ ಕರೆಂಟ್ ಇಯರ್ದು ಮಾತ್ರ ತೊಗೋಬೇಕು. ಇದು ನೆಕ್ಸ್ಟ್ ಇಯರ್ದು. ಸೊ ನೆಕ್ಸ್ಟ್ ಇಯರ್ದನ್ನು ನಾವು ಲೆಕ್ಕಕ್ಕೆ ತೊಗೋಬಾರ್ದು. ಸೊ ನಾವು ತೊಗೋಬೇಕಾಗಿರೋದು ಬರೀ ಕರೆಂಟ್ ಇಯರ್ದಾಗಿರೋದ್ರಿಂದ ಹಿಂದಿನ ವರ್ಷದ್ದನ್ನು ಕಳಿತೀವಿ. ಮತ್ತು ಇದು ಮುಂದಿನ ವರ್ಷದ್ದು 2020ದಾಗಿರೋದ್ರಿಂದ ಈ ವರ್ಷದ್ದನ್ನು ಏನು ಮಾಡಬೇಕು, ನಾವು ಲೆಸ್ ಮಾಡಬೇಕು. ನೋಡಿ ಇಲ್ಲಿ ಬರೆದಿದ್ದೀನಿ ನೋಡಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಥವಾ ಪೇಯ್ಡ್ ಇನ್ ಅಡ್ವಾನ್ಸ್ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟು. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಡೆಬಿಟ್ ಸೈಡ್ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಯಾಕೆ ಲೆಸ್ ಮಾಡ್ತೀವಿ ಅಂತಂದರೆ ದಟ್ ಎಕ್ಸ್ಪೆನ್ಸಸ್ ಈಸ್ ರಿಲೇಟೆಡ್ ಟು ದ ನೆಕ್ಸ್ಟ್ ಇಯರ್. ವಿ ಶುಡ್ ಟೇಕ್ ಓನ್ಲಿ ಕರೆಂಟ್ ಇಯರ್ ಎಕ್ಸ್ಪೆನ್ಸಸ್ಸು. ನಾವು ಈ ವರ್ಷದನ್ನು ತೊಗೋಬೇಕೇ ಹೊರತು ಮುಂದಿನ ವರ್ಷದನ್ನು ತೊಗೋಬಾರ್ದು ಅಂತಂದಾಗ ಏನು ಮಾಡಬೇಕು, ಅದನ್ನು ಲೆಸ್ ಮಾಡಬೇಕು. ಸೊ ಹಾಗಾಗಿ ಈ ಒಂದು ಪ್ರೀಪೇಯ್ಡ್ ಇನ್ಶೂರೆನ್ಸು 2020ನೇ ವರ್ಷದ್ದಾಗಿರೋದ್ರಿಂದ ಲೆಸ್ ಅಂತ ಹಾಕಬೇಕು. ಲೆಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಇಯರ್ ಅಂತ ಬರೀವಿ. ನೆಕ್ಸ್ಟ್ ಇಯರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ನೆಕ್ಸ್ಟ್ ಇಯರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟಿದೆ, 500. ಸೊ 500ನ್ನು ಲೆಸ್ ಮಾಡಿ ಇನ್ನು ಉಳಿದಿರೋ ಅಮೌಂಟನ್ನು ಬರೀರಿ, 2900 ಅಂತ. ನೋಡಿ 2 ಕಡೆ ತೊಗೊಂಡಿದ್ದೀರಲ್ವ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ನಾವು 2 ಕಡೆ ತೊಗೋಬೇಕು. ಒಂದು ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಲೆಸ್ ಮಾಡ್ತೀವಿ, ಯಾಕೆ ಅಂತಂದರೆ ಅದು ನೆಕ್ಸ್ಟ್ ಇಯರ್ದು ಅಂತ. ಸೊ ಈಗ ನೀವು 500 ರೂಪೀಸನ್ನು ಮುಂದಿನ ವರ್ಷ ಕೊಡಬೇಕಾಗಿತ್ತು ಖರ್ಚನ್ನ, ಈ ವರ್ಷನೇ ಕೊಟ್ಟಿರೋದ್ರಿಂದ ನಿಮಗೇನಾಗುತ್ತೆ, ಅದು ಸೇವ್ ಆದಂಗೆ, ಅಂದರೆ ಕ್ಯಾಶ್ ಉಳ್ದಂಗೆ. ಸೊ ನಿಮಗೆ ಏನಾಗುತ್ತೆ, ಅದು ಅಸೆಟ್ ಆಗುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ನಿಮಗೆ ಅಸೆಟ್ ಆಗುತ್ತೆ. ಸೊ ಹಾಗಾಗಿ ಅಸೆಟ್ ಆದಾಗ ಯಾವ ಕಡೆ ಬರೀಬೇಕು, ಈ ಕಡೆ ಬರೀಬೇಕು. ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಇದೆ ಅಲ್ವಾ, ಅದನ್ನು 2 ಕಡೆ ತೊಗೋಬೇಕು ಅಂತ ಹೇಳಿದ್ದೀನಿ. ಅಡ್ಜಸ್ಟ್ಮೆಂಟಲ್ಲಿ ಅದನ್ನು 2 ಕಡೆ, ಒಂದು ಇಲ್ಲಿ ತೊಗೊಂಡಿದ್ದೀರಾ, ಎಲ್ಲಿ
ನೆಕ್ಸ್ಟ್ ಇಯರ್ ಇನ್ಶೂರೆನ್ಸ್ 500 ರೂಪಾಯಿ ತೊಗೊಂಡಿದ್ದೀರಾ, ಅದನ್ನು ಲೆಸ್ ಮಾಡಿದ್ರೆ ಯಾಕಂತಾರೆ ಅದು ನೆಕ್ಸ್ಟ್ ಇಯರ್ ಅಂತ. ಈಗ ಮುಂದಿನ ವರ್ಷದ ಖರ್ಚನ್ನು ಈ ವರ್ಷವೇ ಮುಂಚಿತವಾಗಿ ಕೊಟ್ಟಿದ್ದೀರಾ, ಪೇಡ್ ಇನ್ ಅಡ್ವಾನ್ಸು. ಅದರಿಂದ ಏನಾಯಿತು, ಅದು ಅಸೆಟ್ ಆಯಿತು. ಅದೇನಾಯಿತು, ಅಸೆಟ್ ಆಗೋದ್ರಿಂದ ನೀವೇನು ಮಾಡಬೇಕು, ಅಸೆಟ್ ಸೈಡ್ ಬರೀರಿ, ಪ್ರೀಪೇಡ್ ಇನ್ಶೂರೆನ್ಸ್ ಅಂತ. ಪ್ರೀಪೇಡ್ ಇನ್ಶೂರೆನ್ಸ್ ಅಂತ ಎಷ್ಟು ಹಾಕಬೇಕು, 500. ನೋಡಿ ಇಲ್ಲಿ 2 ಕಡೆ ಆಯಿತು, ಒಂದು ಇಲ್ಲಾಯಿತು, ಇಲ್ಲಿ ಲೆಸ್ ಮಾಡಿದ್ರಿ, ಮತ್ತೆ ನೀವು ಇಲ್ಲಿ ಒಂದು ಸರಿ ತಗೊಂಡ್ರಿ. ಸೊ ಈ ಥರ ಯಾವುದೇ ಒಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದನ್ನು ಲೆಸ್ ಮಾಡಬೇಕು, ಮತ್ತು ಅಸೆಟ್ ಸೈಡು ಅದನ್ನು ಒಂದು ಅಸೆಟ್ ಅಂತ ತೋರಿಸ್ಬೇಕು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಏನು ಮಾಡಬೇಕು, ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಆ್ಯಡ್ ಮಾಡ್ಕೋಬೇಕು, ಅದೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಅದು ಲೆಸ್ ಮಾಡಬೇಕು. ಯಾಕಂದರೆ ಅದು ಈ ವರ್ಷದನ್ನು ಹಿಂದಿನ ವರ್ಷನ ನಾವೇನು ಮಾಡಿರ್ತೀವಿ, ಪೇಮೆಂಟ್ ಮಾಡಿರ್ತೀವಿ. ಈ ವರ್ಷದ್ದು ಅಂತಂದಾಗ ಕೂಡಿಸ್ಬೇಕು, ಮುಂದಿನ ವರ್ಷದ್ದು ಅಂತಂದಾಗ ಅದನ್ನು ಕಳಿಬೇಕು. ಮತ್ತು ಅದೇನಾಗುತ್ತೆ, ನಮಗೆ ಯಾವುದೇ ಒಂದು ಎಕ್ಸ್ಪೆನ್ಸಸ್ಸನ್ನು ಮುಂಚಿತವಾಗಿ ಪೇಮೆಂಟ್ ಮಾಡಿದಾಗ ಪೇಡ್ ಇನ್ ಅಡ್ವಾನ್ಸ್ ಆದಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಎನ್ ಅಸೆಟ್ ಆಗುತ್ತೆ. ಸೊ ದಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಸೊ ಈ ಅಡ್ಜಸ್ಟ್ಮೆಂಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಿಮಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಹೇಗೆ ತಗೋಬೇಕು, ಅದೇ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಹೇಗೆ ತಗೋಬೇಕು ಅಂತ ತಿಳ್ಕೊಂಡಿದ್ದೀರ. ಈಗ ನಾನು 4ನೇ ಅಡ್ಜಸ್ಟ್ಮೆಂಟನ್ನು ಹೇಳ್ಕೊಡ್ತಾ ಇದ್ದೀನಿ. ಪ್ರೀ ರಿಸೀವ್ಡ್ ಇನ್ಕಮ್ ಅಂತ. ಇನ್ಕಮ್ ಅಂತಂದರೆ ರಿಸೀವ್ಡ್ ಅಂತ ಹೇಳಬೇಕು, ಯಾಕಂದರೆ ಹಣ ಬರುತ್ತೆ. ಎಕ್ಸ್ಪೆನ್ಸಸ್ ಆದರೆ ಪೇಮೆಂಟ್ ಮಾಡ್ತೀವಿ, ಅದಕ್ಕೆ ಅದನ್ನ ಪೇಯ್ಡ್ ಅಂತ ಹೇಳ್ತೀವಿ. ಪ್ರೀಪೇಯ್ಡ್ ಅಂತಂದಾಗ ಅದು ಖರ್ಚಾಗುತ್ತೆ. ಪ್ರೀ ರಿಸೀವ್ಡ್ ಅಂತಂದಾಗ ಅದೇನಾಗುತ್ತೆ, ನಮಗೆ ರಿಸೀವ್ಡ್ ಮನಿ ಅಂತ ಹೇಳ್ತೀವಿ. ಅಂದರೆ ನಾನು ಹಣವನ್ನು ಪಡೆದುಕೊಂಡೇನು ಅಂತ. ಸೊ ರಿಸೀವ್ಡ್ ಅಂತಂದಾಗ ನಮಗೆ ದುಡ್ಡು ಬರುತ್ತೆ. ಹಾಗಾಗಿ ಯಾವುದೇ ಇನ್ಕಮನ್ನು ನಾವೇನು ಮಾಡ್ತೀವಿ, ಮುಂಚಿತವಾಗಿ ಬೇಕಾದರೂ ಕೂಡ ರಿಸೀವ್ ಮಾಡ್ಕೋಬೋದು. ಮುಂದಿನ ವರ್ಷ ತೊಗೋಬೇಕಾಗಿರುವಂತಹ ಇನ್ಕಮನ್ನು ಈ ವರ್ಷವೇ ನಾವು ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸಬ್ಸ್ಕ್ರಿಪ್ಷನನ್ನು ಮೆಂಬರ್ಸ್ ಏನು ಮಾಡ್ತಾರೆ, ಪ್ರತಿ ವರ್ಷ ಏನು ಮಾಡ್ತಾರೆ, ಅವರು ಆ್ಯನ್ಯುವಲ್ ಫೀಸ್ ಅಂತ ಕಟ್ತಾರೆ. ಈಗ ಫಾರ್ ಎಕ್ಸಾಂಪಲ್ 2020 ನಾನು ಎಕ್ಸಾಂಪಲಾಗಿ ತಗೋತೀನಿ. 2020. ಸೊ ಇಲ್ಲಿ ಮೆಂಬರ್ಸು 3 ಇಯರ್ಸ್ ತಗೋಣ. ಸೊ 2020 ಸಬ್ಸ್ಕ್ರಿಪ್ಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆಯಿತಾ? ಸೊ ಇಲ್ಲಿ 2020 ಅಂತಂದರೆ ಅದರ ಹಿಂದಿನ ವರ್ಷ ಯಾವುದೋ 2019, 2020, 2021. ಹೌದಾ? ಸೊ ನಾವು ಪ್ರಿಪೇರ್ ಮಾಡ್ತಾ ಇರೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಯಾವ ವರ್ಷ ಪ್ರಿಪೇರ್ ಮಾಡ್ತೀವಿ, 2020. ಈ ವರ್ಷ ನಾವು ಪ್ರಿಪೇರ್ ಮಾಡಿ ಸರ್ಪ್ಲಸ್ ಡೆಫಿಸಿಟು ಕಂಡುಹಿಡಿಬೇಕು. ಸೊ ಈಗೇನಾಗಿದೆ ಅಂತಂತಂದರೆ, ಸಬ್ಸ್ಕ್ರಿಪ್ಷನ್ ಅಂತಂತಂದರೆ ಒಂದು ರೆಗ್ಯುಲರ್ ಇನ್ಕಮ್ ಆಫ್ ದ ಆರ್ಗನೈಜೇಷನು, ಪ್ರತಿ ವರ್ಷ ಸದಸ್ಯರಿಂದ ಬರುವಂತಹ ಆದಾಯ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತು. ಈ ಸಬ್ಸ್ಕ್ರಿಪ್ಷನನ್ನು ನಾವೇನು ಮಾಡಿದ್ದೀವಿ ಅಂತಂತಂದರೆ 2020ಗೆ ಸಂಬಂಧಪಟ್ಟಂತಹ ಸಬ್ಸ್ಕ್ರಿಪ್ಷನನ್ನು 2019ನಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ಲು ಈ ವರ್ಷ ಆ್ಯಕ್ಚುಲಿ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ನಾವು ಯಾವ ವರ್ಷ ತೊಗೊಂಡಿದ್ದೀವಿ ಮೆಂಬರ್ಸಿಂದ, 2019ನಲ್ಲಿ ತೊಗೊಂಡಿದ್ದೀವಿ. ಅಂತಂದರೆ 1,000 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಈ ವರ್ಷ ರಿಸೀವ್ ಮಾಡ್ಕೋಬೇಕಾಗಿರೋವಂತಹ ಅಮೌಂಟನ್ನು ಹಿಂದಿನ ವರ್ಷವೇ ಏನು ಮಾಡಿದ್ದಾರೆ, ನಮಗೆ ಸದಸ್ಯರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಯಿತು, ಅದು ಪ್ರೀ ರಿಸೀವ್ಡ್ ಇನ್ಕಮ್ ಆಯಿತು. ಏನಾಯಿತು, ಅದು ಪ್ರೀ ರಿಸೀವ್ಡ್ ಇನ್ಕಮ್. ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂತಂತಂದರೆ 2021, ಈಗ ನಾವಿರೋದು 2020ರಲ್ಲಿ, ಕೆಲವು ಮೆಂಬರ್ಸ್ ಏನು ಮಾಡಿದ್ದಾರೆ ಅಂತಂತಂದರೆ ಮುಂದಿನ ವರ್ಷದ ಒಂದು ಸಬ್ಸ್ಕ್ರಿಪ್ಷನನ್ನು ಇವಾಗಲೇ ಕೊಟ್ಟಿದ್ದಾರೆ. ಅದನ್ನು ನಾವೇನಂತೀವಿ, ಪ್ರೀ ರಿಸೀವ್ಡ್ ಇನ್ಕಮ್ ಅಂತ ಕೊಡ್ತೀವಿ. ಇನ್ನು ಕೆಲವರು ಏನು ಮಾಡಿರ್ಬೋದು, 2,000 ರೂಪಾಯಿಯಷ್ಟು ಹಣವನ್ನು ಮುಂದಿನ ವರ್ಷ ಕೊಡಬೇಕಾಗಿತ್ತು, ಅದನ್ನು ಈ ವರ್ಷವೇ ಕೊಟ್ಟಿದ್ದಾರೆ. ಸೊ ಇದು ಪ್ರೀ ರಿಸೀವ್ಡ್ ಇನ್ಕಮ್ ಅಂತ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂತಂದರೆ ಈ ವರ್ಷ ಕೊಡಬೇಕಾಗಿರೋಂತಹ ಇನ್ಕಮನ್ನು ನಾವೇನು ಮಾಡಿದ್ದೀವಿ, ಹೋದ ವರ್ಷವೇ ರಿಸೀವ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಮುಂದಿನ ವರ್ಷ ಬರಬೇಕಾಗಿರೋದನ್ನು ಈ ವರ್ಷವೇ ರಿಸೀವ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವೇನಂತ ಕರಿತೀವಿ, ಪ್ರೀ ರಿಸೀವ್ಡ್ ಇನ್ಕಮ್ ಅಂತ. ಸೊ ಇದನ್ನು ಹಾಗೆ
ಈ ಥರ ಏನಾದ್ರೂ ನಮಗೆ ಬರಬೇಕಾದಂಥ ಯಾವುದೇ ಆದಾಯಗಳನ್ನು ಮುಂಚಿತವಾಗಿ ರಿಸೀವ್ ಮಾಡಿಕೊಂಡಾಗ ಎರಡೂ ಕಡೆ ಅದನ್ನು ಕೊಟ್ಟಿರ್ಬೋದು. ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲೂ ಕೊಟ್ಟಿರ್ಬೋದು, ಅದೇ ಥರ ಅಡ್ಜಸ್ಟ್ಮೆಂಟಲ್ಲೂ ಕೂಡ ಕೊಟ್ಟಿರ್ಬೋದು. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಹೇಗೆ ಮಾಡಬೇಕು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ. ಈಗ ನಿಮಗೆ ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ತೆಗೆದುಕೊಳ್ಳೋಣ. ಈಗ ಇದಕ್ಕೆ 2019 ಅಲ್ವನ್ನ ತೊಗೊಂಡಿರೋದು, 2018 ಬ್ಯಾಲೆನ್ಸ್ ಶೀಟು. ಎಷ್ಟು? 2018 ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 2018. ನೋಡಿ, ಇದು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟು. ಇಲ್ಲಿ ಲಯಬಿಲಿಟೀಸ್ ಇರುತ್ತೆ, ಇಲ್ಲಿ ಅಸೆಟ್ಸ್ ಇರುತ್ತೆ, ಇಲ್ಲಿ ನೀವು ಅಮೌಂಟನ್ನು ಎಂಟ್ರಿ ಮಾಡ್ತೀರಾ. ಓಕೆ. ಸೊ ಇಲ್ಲಿ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನನ್ನು ನಿಮಗೆ ಯಾವ ಕಡೆ ಕೊಟ್ಟಿರ್ತಾರೆ ಅಂತಂದರೆ ಅದು ಲಯಬಿಲಿಟಿ. ಅದು ಯಾವ ಕಡೆ? ಇಲ್ಲಿ ಕೊಟ್ಟಿರ್ತಾರೆ, ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ. ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ. ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಎಕ್ಸಾಂಪಲ್ 1000 ಅಂತ ಓಲ್ಡ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಈಗ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವ ವರ್ಷದ್ದು? 2019. ಇಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಇದು ಇನ್ಕಮ್ ಆಗಿರುತ್ತೆ ಅಥವಾ ರಿಸೀಟ್ಸ್ ಅಂತ ನಾವು ಹೇಳ್ತೀವಿ, ಇದು ಪೇಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಏನು ಮಾಡಿರ್ತಾರೆ ನಿಮಗೆ? ರಿಸೀಟ್ ಸೈಡು ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾನೆ. ಏನಂತ ಕೊಟ್ಟಿರ್ತಾನೆ? ಸಬ್ಸ್ಕ್ರಿಪ್ಷನ್. ಒಂದು 20,000 ಅಂತ ಅನ್ಕೊಳ್ಳೋಣ. 20,000 ಅಂತ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಡೆಬಿಟ್ ಸೈಡು ಕೊಟ್ಟಿದ್ದಾರೆ. ಇನ್ನೊಂದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಇನ್ನೊಂದು ಎಲ್ಲಿ ಕೊಟ್ಟಿರ್ತಾರೆ? ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಇನ್ನೊಂದನ್ನು ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 4 ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್. ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಒಂದು 3000 ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲು 3000. ನೋಡಿ, 3 ಕಡೆ ಕೊಟ್ಟಿದ್ದಾರೆ. ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿದೆ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಒಂದು ಕಡೆ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟಲ್ಲಿ ನಿಮಗೆ ಒಂದು ಕಡೆ ಕೊಟ್ಟಿದ್ದಾರೆ. ಸೊ ಈಗ ಹೇಗೆ ಟ್ರೀಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ. ಸೊ ಮಾಡೋಣ. ಇವಾಗ 3 ಕಡೆ ಇದೆ. ಫಸ್ಟ್ ಓದ್ಕೊಳ್ಳಿ. ಪ್ರೀ ರಿಸೀವ್ಡ್ ಇನ್ಕಮ್ ಗಿವನ್ ಇನ್ ದ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಥವಾ ಓಲ್ಡ್ ಬ್ಯಾಲೆನ್ಸ್ ಶೀಟು 2018. ಇಲ್ಲಿ ಕೊಟ್ಟಿರಲ್ಲ ಇದು. ಇದನ್ನು ಎಲ್ಲಿ ತಗೋಬೇಕು ಅಂತ, ಹೇಗೆ ಮಾಡಬೇಕು ಅಂತಂದರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಏನೋ ಅದು ಇನ್ಕಮ್. ಸೊ ನೀವು ಇನ್ಕಮ್ ಸೈಡ್ ಬರ್ತೀರಾ. ಇನ್ಕಮ್ ಸೈಡ್ ಏನಂತ ಬರೀತೀರಾ? ಸಬ್ಸ್ಕ್ರಿಪ್ಷನ್ ಅಂತ ಬರೀತೀರಾ. ಏನಂತ ಬರೀತೀರಾ? ಸಬ್ಸ್ಕ್ರಿಪ್ಷನ್. ಎಷ್ಟಿದೆ ಈ ವರ್ಷದ ಇನ್ಕಮು? 20,000 ರೂಪಾಯಿ ಬರೀತೀರಾ. 20,000 ಈ ವರ್ಷದ್ದು 20,000 ರೂಪಾಯಿ ಬಂದಿದೆ ಅಲ್ವಾ? ಇದಕ್ಕೆ ಇಲ್ಲಿ ಬರೆದಿದೆ ನೋಡಿ, ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂದರೆ 2019ಕ್ಕೆ ಸಂಬಂಧಪಟ್ಟಂತಹ 1,000 ವಂತಿಕೆಯನ್ನು ಹಿಂದಿನ ವರ್ಷನೇ ರಿಸೀವ್ ಮಾಡ್ಕೊಂಡಿದ್ದೀವಿ. ಹೋದ ವರ್ಷ ರಿಸೀವ್ ಮಾಡ್ಕೊಂಡಿದ್ದೀವಿ. ಯಾವ ವರ್ಷದ್ದು? ಈ ವರ್ಷದ್ದು. ಈ ವರ್ಷದ್ದನ್ನು ಹಿಂದಿನ ವರ್ಷ ತಗೊಂಡಿದ್ದಾಗ ಅದು ಈ ವರ್ಷದ್ದಾಗಿರೋದ್ರಿಂದ ಏನು ಮಾಡ್ಕೋಬೇಕು? ನಾವು ಕೂಡಿಸ್ಬೇಕು. ಇಲ್ಲಿ ಬರೆದಿದ್ದೀನಿ ನೋಡಿ. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಏನು ಮಾಡ್ಕೋಬೇಕು? ಆ್ಯಡ್ ಮಾಡ್ಕೋಬೇಕು. ಯಾಕೆ ಆ್ಯಡ್ ಮಾಡ್ತೀವಿ ಹೇಳಿ? ಹೋದ ವರ್ಷ ರಿಸೀವ್ ಮಾಡ್ಕೊಂಡಿದ್ದೀರಾ, ಆದರೆ ಹೋದ ವರ್ಷದ್ದಲ್ಲ ಅದು ಸಬ್ಸ್ಕ್ರಿಪ್ಷನ್. ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದು? ಈ ವರ್ಷಕ್ಕೆ 2019ಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅದನ್ನೇನು ಮಾಡ್ಕೋಬೇಕು ನಾವು? ಆ್ಯಡ್ ಅಂತ ಹಾಕಿ ಪ್ರೀ ರಿಸೀವ್ಡ್ ಲಾಸ್ಟ್ ಇಯರ್ ಅಂತ ಬರೀರಿ. ಲಾಸ್ಟ್ ಇಯರ್ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಬರೆಯೋದು. ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್. ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಎಷ್ಟೋ? 1,000. ಎಷ್ಟೋ? 1,000. 20,000 ಈ ವರ್ಷದ್ದು. ಈ ವರ್ಷದನ್ನು ಹಿಂದಿನ ವರ್ಷನೇ ತೊಗೊಂಡಿದ್ದೀವಿ. ಕೆಲವು ಮೆಂಬರ್ಸ್ ಹಿಂದಿನ ವರ್ಷನೇ ಕೊಟ್ಬಿಟ್ಟಿದ್ದಾರೆ. ಎರಡೂ ಸೇರಿ ಎಷ್ಟಾಯಿತು? 21,000 ರೂಪಾಯಿ ಈ ವರ್ಷದ್ದಾಯಿತು. ಇದು ಅರ್ಥ ಆಯ್ತು ನಿಮಗೆ. ಅಂದರೆ ಲಾಸ್ಟ್ ಇಯರ್ ಕೊಟ್ಟಾಗ ಒನ್ ಟೈಮ್ ಮಾತ್ರ ತೊಗೋಬೇಕು, ಒಂದೇ ಟೈಮ್ ತೊಗೋಬೇಕಾಗಿರೋದ್ರಿಂದ ಅದನ್ನೇನು ಮಾಡಿದ್ದೀವಿ? ಆ್ಯಡ್ ಮಾಡಿದ್ದೀವಿ. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ತೊಗೊಳಂಗಿಲ್ಲ. ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳಂಗಿಲ್ಲ. ಇದೇ
ಪ್ರೀ ರಿಸೀವ್ಡ್ ಇನ್ಕಮನ್ನು ಏನಾದ್ರು ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಎಷ್ಟು ಕಡೆ ತೊಗೋಬೇಕು? 2 ಟೈಮ್ಸ್ ತೊಗೋಬೇಕು. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬೇಕು. ಕ್ರೆಡಿಟ್ ಸೈಡ್ ಏನು ಮಾಡಬೇಕು? ಲೆಸ್ ಮಾಡಬೇಕು. ಇದು ನೋಡ್ಕೊಳ್ಳಿ, ಕ್ರೆಡಿಟ್ ಸೈಡ್ ಏನು ಮಾಡಬೇಕು? ಲೆಸ್ಸು. ಯಾಕೆ ಲೆಸ್ ಮಾಡ್ತೀವಿ ಅಂತಂದರೆ ಅದು 2020ಕ್ಕೆ ಸಂಬಂಧಪಟ್ಟಿದ್ದು. ನೀವು ಪ್ರಿಪೇರ್ ಮಾಡ್ತಾ ಇರೋದು 2019. ಇಲ್ಲಿ ನಿಮಗೆ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರಲ್ಲ, ಅದು ಯಾವ ವರ್ಷದ್ದು ಅಂತಂದರೆ 2020. ಅಂತಂದರೆ ಮುಂದಿನ ವರ್ಷ ಬರಬೇಕಾಗಿದ್ದಂಥ ಇನ್ಕಮನ್ನು ಈ ವರ್ಷನೇ ನೀವು ತೆಗೆದುಕೊಂಡಾಗ ಅದೇನಾಗುತ್ತೆ? ಅದು ಲೆಸ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ತೊಗೋಬೇಕಾಗಿರೋದು ಕರೆಂಟ್ ಇಯರ್ದನ್ನು ಮಾತ್ರ, ನೆಕ್ಸ್ಟ್ ಇಯರ್ದನ್ನು ತೊಗೋಬಾರ್ದು. ಮುಂದಿನ ವರ್ಷದ್ದಾಗಿರೋದ್ರಿಂದ ಅದನ್ನೇನು ಮಾಡಬೇಕು? ಇವಾಗ ನಾವು ಲೆಸ್ ಮಾಡಬೇಕು. ಸೊ ಏನು ಮಾಡಿ, ಲೆಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಅಂತ ಬರೀರಿ. ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಅಂತಾದ್ರೂ ಬರೀರಿ, ಅಥವಾ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಬೇಕಾದ್ರೂ ಬರೀರಿ, ಎರಡೂ ಒಂದೇ. ನೆಕ್ಸ್ಟ್ ಇಯರ್ ಅಂತಂದರೆ 2020. ನಾವು ಪ್ರಿಪೇರ್ ಮಾಡ್ತಾ ಇರೋದು 19. ಮುಂದಿನ ವರ್ಷದ್ದಾಗಿರೋದ್ರಿಂದ ಅದನ್ನೇನು ಮಾಡಬೇಕು? ನಾವು ಪಡದೇ ಇರೋದ್ರಿಂದ ನಾವೇನು ಮಾಡಬೇಕು? ಅದನ್ನು ಲೆಸ್ ಮಾಡಬೇಕು. ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತಾದರೂ ಬರೀರಿ, ಅಥವಾ ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ನು. ನೆಕ್ಸ್ಟ್ ಇಯರ್ ಎಷ್ಟು ಬಂದಿದೆ? 3000. ಸೊ ಇದು ಮುಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ ಆಗಿರೋದ್ರಿಂದ 21,000 ರೂಪಾಯಲ್ಲಿ 3,000 ರೂಪಾಯಿನ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 18,000 ರೂಪಾಯಿ ಬರುತ್ತೆ. ಏನಾಯಿತು? 18,000 ರೂಪಾಯಿ ಈ ವರ್ಷದ ಸಬ್ಸ್ಕ್ರಿಪ್ಷನ್ನು ನಮ್ಮ ಸದಸ್ಯರಿಂದ ನಮಗೆ ಬಂದಿರೋದು. ಸೊ ಲಾಸ್ಟ್ ಇಯರ್ ಬಂದಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಇಯರ್ ಬಂದಿದ್ರೆ ಅದನ್ನು ಲೆಸ್ ಮಾಡಿ, ಆಯಿತಾ? ನೆಕ್ಸ್ಟು ಇದು ನಮಗೇನಾಗುತ್ತೆ ಅಂತಂತಂದರೆ, ಯಾವುದೇ ಒಂದು ಇನ್ಕಮನ್ನು ನಾವು ಅವಧಿಗಿಂತ ಮುಂಚೆನೇ ತೆಗೆದುಕೊಂಡಾಗ ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಏನಾಗುತ್ತೆ? ಅದು ಲಯಬಿಲಿಟಿ ಆಗುತ್ತೆ. ಎಕ್ಸ್ಪೆನ್ಸಸ್ಸನ್ನು ಮುಂಚಿತವಾಗಿ ಕೊಟ್ಟಾಗ ಅದು ಅಸೆಟ್ ಆಗುತ್ತೆ. ಆದರೆ ಅದೇ ಇನ್ಕಮನ್ನು ನಾವೇನಾದ್ರು ಅವಧಿಗಿಂತ ಮೊದಲೇ ನಾವು ರಿಸೀವ್ ಮಾಡಿಕೊಂಡ್ರೆ ಇಟ್ ಬಿಕಮ್ಸ್ ಲಯಬಿಲಿಟಿ. ಸೊ ಲಯಬಿಲಿಟಿ ಆದಾಗ ಯಾವ ಕಡೆ ಬರೀಬೇಕು? ನಾವು ಲಯಬಿಲಿಟಿ ಸೈಡು ಬರೀಬೇಕು. ಏನಂತ? ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದೆ ನೋಡಿ, ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಬರೀರಿ. ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ 3000. ಸೊ ಈಗ ನೋಡಿಲಿ, ಎರಡು ಕಡೆ ತಗೊಂಡಂಗಾಯ್ತು. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದನ್ನೇನು ಮಾಡಿದ್ದೀರಾ? ಲೆಸ್ ಮಾಡಿದ್ದೀರಾ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಏನು ಮಾಡಿದ್ದೀರಾ? ಲೆಸ್ ಮಾಡಿದ್ದೀರಾ. ಇದು ಒಂದು ಕಡೆ ತಗೊಂಡಿದ್ದೀರಾ, 3000 ಏನು ಮಾಡಿದ್ದೀರಾ? ಲೆಸ್ ಮಾಡಿದ್ದೀರಾ, ಆಯಿತಾ? ಮತ್ತು ಅದನ್ನು ಎಲ್ಲಿ ರೆಕಾರ್ಡ್ ಮಾಡಿದ್ದೀರಾ? ಬ್ಯಾಲೆನ್ಸ್ ಶೀಟಲ್ಲಿ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂದ್ಬಿಟ್ಟು ಏನು ಮಾಡಿದ್ದೀರಾ ನೀವು? ಅದನ್ನು ಲಯಬಿಲಿಟಿ ಸೈಡು ತಗೊಂಡಿದ್ದೀರಾ. ಸೊ ಎರಡು ಕಡೆ ಆಯ್ತಲ್ವಾ? ಸೊ ಈ ಥರ ನೀವು ಪ್ರೀ ರಿಸೀವ್ಡ್ ಇನ್ಕಮ್ ಆದರೆ ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದನ್ನು ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಬೇಕಾದ್ರೂ ಬರೀಬೋದು. ಮೈನಸ್ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಲೆಸ್ ಮಾಡಿ, ಮತ್ತು ಅದು ಲಯಬಿಲಿಟಿ ಆಗೋದ್ರಿಂದ ಲಯಬಿಲಿಟಿ ಸೈಡ್ ಏನಂತ ರೆಕಾರ್ಡ್ ಮಾಡಿ? ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ. ಸೊ ಈ ಥರ ನೀವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಅದನ್ನು ಆ್ಯಡ್ ಮಾಡಿ, ಅದೇ ಪ್ರೀ ರಿಸೀವ್ಡ್ ಇನ್ಕಮನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಅದನ್ನು ಮೈನಸ್ ಮಾಡಿ, ಲೆಸ್ ಮಾಡಬೇಕು. ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಂಥ ಐಟಮ್ನ ಎರಡು ಕಡೆ ತಗೊಳ್ಳೇಬೇಕು ನಾವು, ಇಲ್ಲ ಅಂತಂದರೆ ನಮಗೆ ಅದು ಲೆಕ್ಕ ಟ್ಯಾಲಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಅರ್ಥ ಮಾಡಿಕೊಂಡು ಇನ್ಕಮ್ ಆದರೆ ಅದೇನಾಗುತ್ತೆ? ಮುಂಚಿತವಾಗಿ ರಿಸೀವ್ ಮಾಡಿಕೊಂಡಾಗ ಲಯಬಿಲಿಟಿ ಆಗೋದ್ರಿಂದ ದಟ್ ಶುಡ್ ಬಿ ರೆಕಾರ್ಡೆಡ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಪ್ರೀ ರಿಸೀವ್ಡ್ ಇನ್ಕಮ್ ಅಂತ ಯಾವುದಾದ್ರು ಆಗಿರ್ಬೋದು, ನಿಮಗೆ ಇನ್ಕಮ್ಗಳನ್ನು ಆ ಥರ ತೊಗೋತೀವಿ. ಸೊ ಈಗ 4 ಅಡ್ಜಸ್ಟ್ಮೆಂಟನ್ನು ನಾನು ನಿಮಗೆ ಎಕ್ಸಾಂಪಲ್ಸನ್ನು ಕೊಟ್ಟು ಹೇಳಿದ್ದೀನಿ. ಅದನ್ನು ನೀವು ಮನೇಲಿ ಒಂದು ಸರಿ ಅಲ್ಲಿ ನೀವು ಬೋರ್ಡ್ ಮೇಲೆ ಬರೆದಿದ್ದನ್ನು ಅದನ್ನು ಬರ್ಕೊಂಡು ನೀವು ಒಂದು ಸತಿ ಅನಲೈಸ್ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಹೇಗೆ ತೊಗೋಬೇಕು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ಮತ್ತು ಅದೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಹೇಗೆ ಎರಡು ಕಡೆ ತೊಗೋಬೇಕು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಆಗುತ್ತಾ ಲಯಬಿಲಿಟಿ ಆಗುತ್ತಾ ಅಂತ. ಅದೇ ಥರ ಇನ್ಕಮ್ನೂ ಕೂಡ ಹಾಗೆ ಮಾಡಿ. ಪ್ರೀ ರಿಸೀವ್ಡ್ ಇನ್ಕಮು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಹೇಗೆ ತೊಗೋಬೇಕು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ಅದೇ ಪ್ರೀ ರಿಸೀವ್ಡ್ ಇನ್ಕಮನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಹೇಗೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ
ತಗೋಬೇಕು, ಆ್ಯಡ್ ಮಾಡಬೇಕಾ ಲೆಸ್ ಮಾಡಬೇಕಾ, ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ಅಸೆಟ್ ಸೈಡ್ ತಗೋಬೇಕಾ ಲಯಬಿಲಿಟಿ ಸೈಡ್ ತಗೋಬೇಕಾ ಅಂದ್ಬಿಟ್ಟು ನಿಧಾನಕ್ಕೆ ಸ್ವಲ್ಪ ಈ ಟೇಬಲನ್ನು ನೀವು ಮನೇಲಿ ಒಂದು ಸರಿ ಬರ್ಕೊಂಡು ನೀವು ಒಂದು ಸರಿ ಯೋಚನೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ತರಗತಿಗಳಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಇರುವಂತಹ ಪ್ರಾಬ್ಲಮ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಆವಾಗ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಈ 4 ಅಡ್ಜಸ್ಟ್ಮೆಂಟಲ್ಲಿ 2 ಅಡ್ಜಸ್ಟ್ಮೆಂಟು ನಿಮಗೆ ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರೂ ಕೂಡ ಕೊಡ್ತಾರೆ. ಒಂದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಮೇಲೆ ಕೊಡ್ಬೋದು, ಇನ್ನೊಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಕೊಡ್ಬೋದು. ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, ಅದು ಲಾಸ್ಟ್ ಇಯರೇ ಕಲ್ತಿದ್ದೀರಾ, ಅದನ್ನು ಸುಮ್ಮನೆ ಸಿಂಪಲಾಗಿ ನಿಮಗೆ ಹೇಳ್ಬಿಡ್ತೀನಿ. ಕೊಟ್ಟರೆ ನಿಮಗೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಯಾವ್ದು ಕೊಡ್ಬೋದು ಅಂದರೆ ಡಿಪ್ರಿಸಿಯೇಷನ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಬರ್ಬೋದು. ಯಾವುದೋ ಡಿಪ್ರಿಸಿಯೇಷನ್. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 4 ಅಂತ ಹಾಕ್ಬಿಟ್ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಟ್ 10% ಅಂತ ಹೇಳ್ಬೋದು. ಅಂದರೆ 100ಕ್ಕೆ 10 ರೂಪಾಯಿ ಆದರೆ ನಿಮ್ಮ ಫರ್ನಿಚರ್ ವ್ಯಾಲ್ಯೂ ಎಷ್ಟಿರುತ್ತೆ, 20,000 ಇದ್ದರೆ ಕಂಡಿಡೀರಿ. 100ಕ್ಕೆ 10 ರೂಪಾಯಿ ಇದ್ದರೆ 20,000 ರೂಪಾಯಿಗೆ ಎಷ್ಟಾಗುತ್ತೆ, 2,000 ರೂಪಾಯಿ ಆಗುತ್ತೆ. ಎಷ್ಟಾಗುತ್ತೆ, 2,000 ರೂಪಾಯಿ. ಫಾರ್ ಎಕ್ಸಾಂಪಲ್ 100ಕ್ಕೆ 10 ರೂಪಾಯಿ ಡಿಪ್ರಿಸಿಯೇಷನ್ನು. ನಿಮ್ಮ ಹತ್ರ ಇರುವಂತಹ ಅಸೆಟ್ ವ್ಯಾಲ್ಯೂ ಎಷ್ಟು, 20,000. ಎಷ್ಟು ಬಂತು, 2,000 ರೂಪಾಯಿ. ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ 2 ಕಡೆ ತೊಗೋಬೇಕು. ಒಂದು ಇಲ್ಲಿ ತೊಗೊಂಬಿಡಿ, ಎಲ್ಲಿ ಎಕ್ಸ್ಪೆಂಡಿಚರ್ ಸೈಡು ಇನ್ಶೂರೆನ್ಸು ಮತ್ತು ಸ್ಯಾಲ್ರಿ ರೆಂಟು ಎಲ್ಲ ತಗೊಂಡು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಬರೀರಿ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಎಷ್ಟು, 2,000 ಅಂತ ಬರೀರಿ. ಅಡ್ಜಸ್ಟ್ಮೆಂಟ್ ನಂಬರ್ 1. ಅಡ್ಜಸ್ಟ್ಮೆಂಟ್ ನಂಬರ್ 2 ಅಸೆಟ್ ಸೈಡ್ ಬನ್ನಿ. ಅಸೆಟ್ ಸೈಡ್ ಏನು ಮಾಡಿ, ಫರ್ನಿಚರ್ ಎಷ್ಟಿದೆ, ಫರ್ನಿಚರು 20,000. ಸೊ ಡಿಪ್ರಿಸಿಯೇಷನ್ ಅಂತಂತಂದ್ರೆ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗೋದು, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಅಸೆಟು. ಅಸೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂದ ತಕ್ಷಣ ನಾವೇನು ಮಾಡಬೇಕು, ಅದನ್ನು ಲೆಸ್ ಮಾಡಬೇಕು. ಲೆಸ್ ಡಿಪ್ರಿಸಿಯೇಷನ್ ಅಂತ ಬರೀರಿ. ಲೆಸ್ ಡಿಪ್ರಿಸಿಯೇಷನ್ ಎಷ್ಟಿದೆ, ಡಿಪ್ರಿಸಿಯೇಷನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ 2,000. 2,000ನ್ನು ಲೆಸ್ ಮಾಡಿ. 20,000 ಇತ್ತು, 1 ವರ್ಷ ಉಪಯೋಗಿಸಿದ ನಂತರ ಅದರ ವ್ಯಾಲ್ಯೂ ಏನಾಯಿತು, ಫರ್ನಿಚರ್ ವ್ಯಾಲ್ಯೂ 2,000 ರೆಡ್ಯೂಸ್ ಆಯಿತು. ರೆಡ್ಯೂಸ್ ಆಯಿತು ಅಂದರೆ ಕಡಿಮೆ ಆಯಿತು. ಈಗ ಅದರ ವ್ಯಾಲ್ಯೂ ಎಷ್ಟು, 18,000. ಇದನ್ನು ಔಟ್ರ್ ಕಾಲಮ್ಗೆ ಹಾಕಿ. ಸೊ ಹಾಗಾಗಿ 5ನೇ ಅಡ್ಜಸ್ಟ್ಮೆಂಟು ಡಿಪ್ರಿಸಿಯೇಷನು. ಡಿಪ್ರಿಸಿಯೇಷನ್ ಕೊಟ್ಟಾಗ 2 ಕಡೆ ತೊಗೋಬೇಕು ನೀವು. ಎಕ್ಸ್ಪೆಂಡಿಚರ್ ಸೈಡು ತೊಗೊಳ್ಳಿ, ಡಿಪ್ರಿಸಿಯೇಷನ್ ಆನ್ ಮಿಷನರಿ ಕೊಡ್ಬೋದು, ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಕೊಡ್ಬೋದು. ಸೊ ಅದನ್ನು ಡೆಬಿಟ್ ಮಾಡಿ. ಮತ್ತು ಕನ್ಸರ್ನ್ಡ್ ಅಸೆಟ್ ಅಂತ ಹೇಳ್ತೀವಿ, ಅಂದರೆ ಸಂಬಂಧಪಟ್ಟಂಥ ಅಸೆಟ್ಟಿಂದ ಅದನ್ನು ಏನು ಮಾಡಿ, ಲೆಸ್ ಮಾಡಿ ಔಟ್ರ್ ಕಾಲಮ್ಗೆ ಹಾಕಿ. ಸೊ ಈ ಥರ 2 ಕಡೆ ನೀವು ತೊಗೋಬೇಕಾಗತ್ತೆ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡೆಬಿಟ್ ಸೈಡು ಮತ್ತು ಅಸೆಟ್ಟಿಂದ ಅದನ್ನು ಲೆಸ್ ಮಾಡಬೇಕು. ಸೊ ಹಾಗಾಗಿ ನೀವು 5 ಅಡ್ಜಸ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡ್ರೆ ಈ ಎಕ್ಸಾಮಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟರೂ ಕೂಡ ಬಹಳ ಸುಲಭವಾಗಿ ನೀವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡ್ಬೋದು ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡಿ ಟ್ಯಾಲಿ ಮಾಡ್ಬೋದು. ಎಲ್ಲ 5 ಅಡ್ಜಸ್ಟ್ಮೆಂಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.